ಓಂ ಶಾಂತಿ. ಇಂದಿನ ಸಾಕಾರ ಮುರಳಿಯನ್ನು ರಿವಿಷನ್ ಮಾಡೋಣ. ಓಂ ಶಾಂತಿ. ಬಾಬಾರವರು ಮನ್ಮನಾಭವ ಮಧ್ಯಜೀಭವದ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಿನ್ನೆ ಮುರಳಿಲಿ ಕೂಡ ಮಧ್ಯಜೀಭವದ ಬಗ್ಗೆನೇ ಇತ್ತು. ಸ್ಟಾರ್ಟಿಂಗ್ ಓಂ ಶಾಂತಿ ಅಂತ ಹೇಳ್ದಾಗಿಂದ ಒಂದು ದೊಡ್ಡ ಪ್ಯಾರಾಗ್ರಾಫ್ ಮಧ್ಯಜೀಭವ ಬಗ್ಗೆನೇ ಇತ್ತು. ಮಧ್ಯಜೀಭವ ಅಂದ್ರೆ ಏನು ಅಂತ ನಿಮ್ಮಲ್ಲಿ ಯಾರಾದ್ರೂ ಹೇಳ್ತೀರಾ? ಮನ್ಮನಾಭವ ಅಂದ್ರೆ ಈಸಿ ಡೆಫಿನೇಷನ್, ತನ್ನನ್ನು ಆತ್ಮ ಎಂದು ತಿಳಿದು ಅನ್ನೋಕ್ಕಿಂತ ಅರಿತು ಪರಮಾತ್ಮನನ್ನು ನೆನಪು ಮಾಡೋದು. ಮಧ್ಯಜೀಭವ ಅಂದ್ರೆ ಯಾರು ಹೇಳ್ತೀರಿ? ಬಾಬಾರವ್ರ ವಾಕ್ಯದಲ್ಲಿ ಹೇಳ್ಬೇಕಂದ್ರ ಮಧ್ಯಜೀಭವ ಅಂದ್ರೆ ನನ್ನ ವಿಷ್ಣು ಚತುರ್ಭುಜ ಸ್ವರೂಪವನ್ನು ಮಧ್ಯದಲ್ಲಿ ಇಟ್ಕೊಂಡು ಇಡೀ ಚಕ್ರವನ್ನು ಸುತ್ಸೋದು. ದ್ವಾಪರದ ರೂಪ ಪೂಜ್ಯ ಸ್ವರೂಪ ಅಲ್ಲ, ನನ್ನ ವಿಷ್ಣು ಚತುರ್ಭುಜವನ್ನ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ. ಇದ್ರ ಸುತ್ತ ಮಿಕ್ಕಿದ 4 ರೂಪ ಇದೆ ಅಲ್ಲ, ಅನಾದಿ, ಪೂಜ್ಯ, ಬ್ರಾಹ್ಮಣ, ಕ್ಷತ್ರಿಯ, ಫರಿಷ್ಠ, ಈ ಒಂದು ಚಕ್ರವು ನಡೆಯುತ್ತೆ ಅಂತ ಅಂದ್ಕೊಳ್ಳೋದು. ಅಂದ್ರೆ ನನ್ನ ಆದಿನೇ ವಿಷ್ಣು ಚತುರ್ಭುಜ ಆಗಿರೋದ್ರಿಂದ ನಾನು ಅಲ್ಲಿಂದ ಶುರು ಮಾಡೋದೇ ಮಧ್ಯಜೀಭವ ಅಂತ ಹೇಳಿ ಇದೆ. ಅಂದ್ರೆ ನಾನು ಯಾರು ಅನ್ನೋದ್ರ ಬಗ್ಗೆ, ನನ್ನ ಸ್ವರೂಪ ಈ ಭೂಮಿ ಮೇಲೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇದೆ. ಸರಿ, ಇವತ್ತಿನ ಮುರಳಿಯಲ್ಲಿ ಬಾಬಾರವರು ನಿನ್ನೆ ಮುರಳಿಲಿ ಕೂಡ ಮಧ್ಯಜೀಭವ ಬಗ್ಗೆನೆ ಮಾತಾಡಿದ್ರು ಅಂತ ಹೇಳಿದೆ. ಅಂದ್ರೆ ಬಾಬಾರವರು ಲಕ್ಷ್ಮೀ ನಾರಾಯಣರನ್ನ ತೋರಿಸ್ಕೋತಾ ನಾವು ಲಕ್ಷ್ಮೀ ನಾರಾಯಣರ ಆಗ್ಲಿಕ್ಕೋಸ್ಕರ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಿನ್ನೆ ಮುರಳಿಯಲ್ಲಿ ಹೇಳಿದ್ರು. ಅಂದ್ರೆ ನಾವು ದೇವತೆಗಳ ತರ, ಅಂದ್ರೆ ಸಂಪೂರ್ಣ ಫಸ್ಟ್ ಗ್ರೇಡ್ ದೇವತೆ ಏನಿದ್ದಾರೆ ಲಕ್ಷ್ಮೀ ನಾರಾಯಣರು, ಅವರ ರೀತಿಯಲ್ಲಿ ಇರ್ಬೇಕು. ನಾವು ಬೇರೆ ಯಾರನ್ನೂ ಕೂಡ ನಿಂದನೆ ಮಾಡಬಾರ್ದು, ಅಸಹ್ಯ ಪಡಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು, ಬೈಬಾರ್ದು. ಅವರ ಪಾತ್ರ ಇರುವಂತೆ ಅವರು ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ನೆನ್ಪಿಡ್ಕೊಂಡು ಪುರುಷಾರ್ಥವನ್ನ ಏನ್ ಮಾಡ್ತೀವಿ ಅದೇ ಮಧ್ಯಜೀಭವ ಆಗತ್ತೆ. ಸೊ ವಿಷ್ಣು ಚತುರ್ಭುಜ ಅಥವಾ ಲಕ್ಷ್ಮೀ ನಾರಾಯಣರನ್ನ ಎದುರುಗಿಟ್ಕೊಂಡು ನಾವು ಪುರುಷಾರ್ಥ ಸಾಧನೆ ಮಾಡಿದಾಗ ಅದು ಮಧ್ಯಜೀಭವ ಆಗತ್ತೆ. ಇನ್ನ ಮನ್ಮನಾಭವ ಮತ್ತೆ ಮಧ್ಯಜೀಭವ ಎಂಬ ಬಾಣಗಳಿವೆ. ಈ ಬಾಣಗಳಿಂದ ಮಾಯೆಯ ಮೇಲೆ ವಿಜಯವನ್ನ ಪಡ್ಕೊಳ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಈ ಮನ್ಮನಾಭವ ಮಧ್ಯಜೀಭವ ಬಾಣಗಳಾಗ್ತವೆ? ನಾವು ಕಳೆದ 2 ಕ್ಲಾಸಲ್ಲಿ ನೋಡಿದ್ವಿ. ನನ್ನ ಆತ್ಮನ್ ಬೇರೆ, ನನ್ನ ಪಾತ್ರ ಬೇರೆ, ನನ್ನ ಹೆಸರು ಬೇರೆ, ನನ್ನ ಭಾಷೆ, ನನ್ನ ದೇಶ, ಎಲ್ಲವೂ, ನನ್ನ ಧರ್ಮ ಎಲ್ಲವೂ ಬೇರೆ. ನಾನು ಯಾವುದೇ ರೀತಿಯಾಗೂ ನನ್ನ ಪಾತ್ರಕ್ಕೆ ನಾನು ಅಟ್ಯಾಚ್ ಆಗೋಂಗಿಲ್ಲ. ನಾನು ಯಾವುದೇ ರೀತಿಯಾಗಿ ಬೇರೆಯವ್ರ ಪಾತ್ರಕ್ಕೂ ಅಟ್ಯಾಚ್ ಆಗೋಂಗಿಲ್ಲ. ಈ ಜ್ಞಾನವನ್ನ ನಾವು ಇಟ್ಕೊಂಡಾಗ, ಅಂದ್ರೆ ನಾನು ಆತ್ಮ ಅನ್ನೋ ಒಂದು ಜ್ಞಾನ, ಅಂದ್ರೆ ಮನ್ಮನಾಭವ, ನಾನು ಆತ್ಮ ಪರಮಾತ್ಮನನ್ನ ನೆನಪು ಮಾಡ್ತೀನಿ ಅಂದಾಗ, ನಾನು ಆತ್ಮ ಅನ್ನೋದು ಮನವರಿಕೆ ಆದಾಗ, ನಾನು ಆತ್ಮನ ಸುತ್ತ ಇರುವಂತಹ ಹೆಸರು, ದೇಹ, ನನ್ನ ರೂಪ, ನನ್ನ ವಿದ್ಯೆ, ನನ್ನ ವಾಕ್ಚಾತುರ್ಯ, ನನಗೆ ಬಾಬಾರವರು ಕೊಟ್ಟಿರುವ ಅಥವಾ ಹಳೆಯ ಸಂಸ್ಕಾರದಿಂದ ಬಂದಿರುವಂತಹ ಯಾವುದೇ ಕಲೆಗಳಾಗಿರ್ಬೋದು, ನನ್ನ ಪರಿವಾರ ಆಗಿರ್ಬೋದು, ಆಸ್ತಿ, ಅಂತಸ್ತು, ಇವೆಲ್ಲವೂ ಕೂಡ ತೆಗೆದು ನಾನು ಆತ್ಮ ಅಂತ ಕುತ್ಕೊಂಡು ಪರಮಾತ್ಮನನ್ನ ನೆನಪು ಮಾಡಿದಾಗ ನಾನು ಮಾಯೆ ಈ ಮೇಲ್ ಕವರ್ಗಳು ಏನಿದೆ ಅಲ್ಲ, ಇಷ್ಟ ತನಕ ಹೇಳಿದ್ದು, ನನ್ನ ಭಾಷೆ, ನನ್ನ ದೇಹ, ದೇಶ, ರೂಪ, ಇವುಗಳ ಮೂಲಕನೇ ಬರುವುದು ಮಾಯೆ. ನಾನು ಅದ್ ಯಾವುದೂ ಅಲ್ಲ ಅಂತ ಕುತ್ಕೊಂಡಾಗ ಇದೇ ಒಂದು ಬಾಣ ಆಗತ್ತೆ. ಮತ್ತೆ ನಾನು ಈ ಬಾಣದಿಂದಾಗಿ ಮಾಯ ಮೇಲೆ ವಿಜಯವನ್ನ ಸಾಧಿಸ್ಬೋದು. ಮಧ್ಯಜೀಭವ ಕೂಡ ಅಷ್ಟೇ. ನಾನು ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಆಗ್ಲಿಕ್ಕೆ ಹೊರಟಿದ್ದೀನಿ ಅಂದಾಗ ನೆನ್ನೆಯ ಸಾಕಾರ ಮುರಳಿಯಲ್ಲಿ ಇರುವಂತೆ ನಾನು ನನ್ನ ಗುರಿಯನ್ನ ಮುಂದಿಟ್ಕೋತೀನಿ. ನನ್ನ ಗುರಿ ಮುಂದಿಟ್ಕೊಂಡು ಮಿಕ್ಕದವರೆಲ್ಲರೂ ಪಾತ್ರವನ್ನ ಅಭಿನಯಿಸ್ತಾ ಇದ್ದಾರೆ ಅನ್ನೋ ಒಂದು ನೆನಪಿಡ್ಕೊಂಡು, ಅವರೆಲ್ಲರೂ ಬಾಬಾರವರ ಪ್ರೀತಿಯ ಮಕ್ಕಳಾಗಿದ್ದಾರೆ, ಅವರೆಲ್ಲರನ್ನ ಬಾಬಾ ಸರಿಯಾದ ದಾರಿನಲ್ಲಿ ತರ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಪುರುಷಾರ್ಥ ಮಾಡೋದ್ರಿಂದ ಯಾವುದೇ ರೀತಿಯ ಮಾಯ ವಶಕ್ಕೆ ನಾನು ಒಳಗಾಗಲ್ಲ. ಸೊ ಹೀಗಾಗಿ ಮನ್ಮನಾಭವ ಮತ್ತೆ ಮಧ್ಯಜೀಭವ ಬಾಣಗಳಾಗಿ ನಮಗೆ ಮಾಯ ಮೇಲೆ ವಿಜಯವನ್ನ ಪಡೆದುಕೊಳ್ಳಕ್ಕೆ ಸಹಾಯ ಮಾಡ್ತವೆ. ಇದು ಇವತ್ತಿನ ಮುರಳಿಯ ಮಹಾವಾಕ್ಯದ ಅರ್ಥ. ಇನ್ನ ಬಾಬಾರವರು ಪ್ರಶ್ನೆಗೆ ಉತ್ತರದಲ್ಲಿ ಹೇಳ್ತಾರೆ, ತಂದೆಯನ್ನ ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಿರೋ
ಅಷ್ಟು ತಂದೆಯ ಸಹಯೋಗ ಸಿಗುತ್ತೆ, ಪ್ರೀತಿಯಿಂದ ಮಾತಾಡಿ ಅಂತೆಲ್ಲ ಹೇಳ್ತಾರೆ. ತಂದೆಯನ್ನ ಪ್ರೀತಿಯಿಂದ ಸಾರಿ ತಂದೆಯನ್ನ ಪ್ರೀತಿಯಿಂದ ಮಾತಾಡ್ಸೋದು ಅಂದ್ರೆ ನೀವು ಹೇಗೆ ನಿಮ್ಮ ಮಕ್ಕಳಿಗೆ ಪರಿವಾರದವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತೀರಿ, ಅದೇ ರೀತಿಯಾಗಿ ಶಿವ ತಂದೆಯನ್ನು ಕೂಡ ಪ್ರೀತಿಯಿಂದ ಮಾತಾಡಿಸ್ಬೇಕು. ಇಲ್ಲಿ ಪ್ರೀತಿ ಮಾಡಕ್ಕೆ ಶಿವನ ಕಣ್ಮಣಿ ವಾಟ್ಸಪ್ ಗ್ರೂಪ್ ಅಲ್ಲಿ ತುಂಬಾ ಮುಂಚೆ ಕೂಡ ಹಾಕಿದ್ದೆ. ಪ್ರೀತಿ ಮಾಡಲು ನಮ್ಗೆ ಯಾವುದೇ ಒಂದು ವಸ್ತುನು ಬೇಡ, ಯಾವುದೋ ಒಂದು ವ್ಯಕ್ತಿನೂ ಬೇಡ. ನಾನಿರೋದೇ ಪ್ರೇಮ ಸ್ವರೂಪ. ನನ್ ಜೊತೆ ಯಾರಾದ್ರೂ ಚಿಕ್ಕ ಮಕ್ಳು ಬಂದ ತಕ್ಷಣ ನಾವು ತುಂಬಾ ಪ್ರೀತಿಯಿಂದ ಮಾತಾಡ್ತೀವಿ. ಆ ಚಿಕ್ಕ ಮಕ್ಳು ಇದ್ದಾಗ ನಾನು ಪ್ರೀತಿ ತೋರ್ಸ್ಬೇಕಂತೇನಿಲ್ಲ. ನಾನು ಇರೋದೇ ಪ್ರೇಮ ಸ್ವರೂಪ. ಅಥವಾ ನನಗೆ ತುಂಬಾ ಇಷ್ಟ ಆಗಿರುವಂತ ತಿಂಡಿ ತಿನಿಸು ಎದುರಿಗೆ ಬಂದಾಗ ಪ್ರೀತಿಯನ್ನ ತೋರಿಸ್ತೀವಿ. ಆಗ ಪ್ರೀತಿ ನನ್ನಲ್ಲಿ ಹುಟ್ಟಬೇಕಂತ ಏನಿಲ್ಲ. ನನ್ನೊಳಗೆ ಪ್ರೀತಿ ಸದಾ ಇದೆ. ಸೊ ಪ್ರೀತಿಗೆ ತೋರಲು ಒಂದು ವಸ್ತು, ಒಂದು ವ್ಯಕ್ತಿ ಅಥವಾ ನನ್ನ ವಿಚಾರ ಈ ರೀತಿಯಾಗಿದೆ ಅಂತ ನನ್ನ ಬಗ್ಗೆ ನಾನು ಪ್ರೀತಿ ಪಡ್ಕೊಳಕ್ಕೆ ಆ ವಿಚಾರನೂ ಬೇಕಾಗಿಲ್ಲ. ಯಾವಾಗ ಈ ವಿಚಾರಗಳು, ವ್ಯಕ್ತಿಗಳು, ವಸ್ತುಗಳು ಆಧರಿಸಿ ನಾವು ಪ್ರೀತಿಸ್ತೀವೋ ನಮ್ಮದು ನಿಷ್ಕಾಮ ಪ್ರೇಮ ಆಗೋದಿಲ್ಲ. ಅಂದ್ರೆ ಆ ವಸ್ತು ಇದ್ರೆ ಪ್ರೀತಿಸ್ತೀವಿ, ಇಲ್ಲ ಅಂತಂದ್ರೆ ಮುಖ ಸಪ್ಪೆ ಮಾಡ್ಕೊಂಡು ಕುತ್ಕೋತೀವಿ. ದೇವತೆಗಳು ಆ ತರ ಇರಲ್ಲ. ಅವರು ಸದಾ, ಅವ್ರ ಜೊತೆ ಸದಾ ಅನ್ನೋ ಒಂದು ಶಬ್ದ ಸೇರ್ಕೊಳ್ಳುತ್ತೆ. ಸದಾ ಪ್ರೇಮ ಸ್ವರೂಪರು, ಸದಾ ಆನಂದ ಸ್ವರೂಪರು, ಸದಾ ಖುಷಿಯಲ್ಲಿ, ಅತೀಂದ್ರಿಯ ಖುಷಿಯಲ್ಲಿ, ಅತೀಂದ್ರಿಯ ಸುಖದಲ್ಲಿ ಉಯ್ಯಾಲೆಯಲ್ಲಿ ಆಡ್ತಾ ಇರುವಂತವ್ರು ಅನ್ನೋರು ದೇವತೆಗಳು ಆಗ್ತಾರೆ. ಇನ್ನ ಹೆಚ್ಚಿನ ಮುರಳಿಯ ವಿಸ್ತಾರಕ್ಕೆ ಹೋಗಲ್ಲ, ಯಾಕಂದ್ರೆ ಪ್ರತಿಯೊಂದು ಲೈನ್ ಕೂಡ ಹೇಳ್ತಾ ಹೋದ್ರೆ ಬಹಳ ಇದೇ ಒಂದು ಕ್ಲಾಸ್ ಆಗ್ಬಿಡತ್ತೆ, ಅದು ಬೇಡ. ಧಾರಣೆಗಾಗಿ ಮುಖ್ಯ ಸಾರ ಹೋದ್ರೆ, ತಂದೆಗೆ ಪ್ರಿಯರಾಗಲು ದಯಾ ಹೃದಯಿಗಳಾಗಿ ಅಂತ ಬಾಬಾರವರು ಹೇಳ್ತಾರೆ. ಸೇವೆಯಲ್ಲಿ ತತ್ಪರರಾಗಿರಬೇಕು. ಸುಪುತ್ರರು ಆಜ್ಞಾಕಾರಿಗಳಾಗಿ ಸತ್ಯಯೋಗಿ ಹಾಗೂ ಜ್ಞಾನಿಗಳಾಗಬೇಕಿದೆ. ಅಮೃತ್ ವೇಳೆ ಎದ್ದು, 2ನೇ ಪಾಯಿಂಟ್ ಹೇಳ್ತಾರೆ, ಅಮೃತ್ ವೇಳೆ ಎದ್ದು ಬಹಳ ಮಧುರವಾಗಿ ಬಾಬಾರ ಜೊತೆ ಮಾತಾಡ್ಬೇಕು, ತಂದೆಗೆ ಧನ್ಯವಾದ ತಿಳಿಸ್ಬೇಕು, ಮತ್ತೆ ಅವರ ಸಹಯೋಗ ಅನುಭವ ಮಾಡಲು ಅತಿ ಪ್ರಿಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡ್ಬೇಕು. ವರದಾನ ಆಗಿದೆ, ಸದಾ ಉಮಂಗ ಉತ್ಸಾಹದಲ್ಲಿ ಇರುತ್ತಾ ಖುಷಿಯ ಗೀತೆ ಹಾಡುತ್ತಿರುವಂತಹ ಅವಿನಾಶಿ ಅದೃಷ್ಟಶಾಲಿ ಭವ. ಎಲ್ಲದಕ್ಕೂ ವಾವಾ ಅಂತ ಹೇಳಿ ಅಂತ ಹೇಳಿದರೆ, ನಮ್ಮ ಕರ್ಮಗಳಿಗೆ ವಾವಾ, ನನ್ನ ಪಾತ್ರಕ್ಕೆ ವಾವಾ, ನನ್ನ ಪರಿವಾರಕ್ಕೆ ವಾವಾ, ಡ್ರಾಮಾಗೆ ವಾವಾ, ಬಾಬರಿಗೆ ವಾವಾ, ಈ ತರ ಎಲ್ಲದಕ್ಕೂ ವಾವಾ ಹೇಳ್ಕೊಂತ ವೈ ಅನ್ನೋದನ್ನ ಬಿಡಿ ಅಂತ ಬಾಬಾರವ್ರು ಹೇಳ್ತಾ ಇದಾರೆ. ವೈ ಬಂದ್ರೆ ವಾ ಬರೋದಿಲ್ಲ ಅನ್ನೋ ಇದಕ್ಕೆ. ಅದಕ್ಕೆ ಯಾಕೆ, ಏನು ಅಥವಾ ನಾನು ಅನ್ನೋದ್ರ ಬದಲು ಕೂಡ ಬಾಬಾರವ್ರು ಹೇಳ್ತಾರೆ ಬಾಬಾ ಅನ್ನೋ ಶಬ್ದವನ್ನ ಬಳಸಿ, ಆಗ ಅವಿನಾಶಿ ಅದೃಷ್ಟಶಾಲಿ ಆಗ್ತದೆ. ಇನ್ನ ಸ್ಲೋಗನ್, ಏನು ಸಂಕಲ್ಪ ಮಾಡಿವ್ರಿ ಅದಕ್ಕೆ ಅವಿನಾಶಿ ಗೌರ್ಮೆಂಟ್ ಸ್ಟಾಂಪ್ ಹಾಕಿದಾಗ ಅಟಲವಾಗಿರುವಿರಿ. ಏನು ಸಂಕಲ್ಪ ಮಾಡುವಿರಿ ಅದಕ್ಕೆ ಅವಿನಾಶಿ ಗೌರ್ಮೆಂಟ್ ಸ್ಟಾಂಪ್ ಹಾಕಿದಾಗ ಅಟಲವಾಗಿರುವಿರಿ. ಈಗ ಇದಕ್ಕೆ ಪ್ರಾಕ್ಟಿಕಲ್ ಉದಾಹರಣೆ ಅಂದ್ರೆ, ಕಳೆದ 2 ವಾರಗಳಿಂದ ಶಿವ ತಂದೆಯ ಪ್ರೇರಣೆಯಿಂದ ಮತ್ತು ಅನೇಕ ಅಡ್ವಾನ್ಸ್ ಪಾರ್ಟಿಯವರು, ಡ್ರಾಮಾ ಅವರು, ಬ್ರಹ್ಮ ಬಾಬಾ ಅವರು ಮತ್ತು ಇನ್ನು ಅನೇಕ ಕಾಣದ ಕೈಗಳ ಮೂಲಕ ನಾವು 2 ಕ್ಲಾಸನ್ನ ಮಾಡಿದ್ವಿ. ಅದರ 2ರಲ್ಲೂ ಕೂಡ ಪಾತ್ರವನ್ನ ಹೇಗೆ ತನ್ನಿಂದ ಭಿನ್ನವಾಗಿ ಇಟ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. ಅದ್ರ ಬಗ್ಗೆ ನಿನ್ನೆ ಇಡೀ ಸಾಕಾರ ಮುರಳಿಯಲ್ಲಿ ಪಾಯಿಂಟ್ ಬಂತು. ಇದರ ಅರ್ಥ ಏನು? ಅವಿನಾಶಿ ಗೌರ್ಮೆಂಟ್ ಆದ ಶಿವ ತಂದೆಯು ನಮ್ಮ ಪುರುಷಾರ್ಥಕ್ಕೆ ಸ್ಟಾಂಪ್ ಹಾಕಿದ್ದಾರೆ. ಇದನ್ನ ತಿಳ್ಕೊಂಡಾಗ ಏನಾಗುತ್ತೆ, ನಾವು ಅಟಲರಾಗಿರ್ತೀವಿ. ಬಾಬಾರವರು ನಮ್ಗೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇದನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇದರಲ್ಲಿ ಅಹಂಕಾರದ ಮಾತಿಲ್ಲ. ನನ್ಗಿದು ಆಲ್ರೆಡಿ ಮಾಡಿಸ್ತಾ ಇದ್ದಾರೆ ಬಾಬಾ ಅಂತ ಅಹಂಕಾರ ಪಡೋ ಹಂಗಿಲ್ಲ. ಇದಿಷ್ಟು ಇವತ್ತಿನ ಮುರಳಿಯ ಮುಖ್ಯ ಅಂಶಗಳು. ಓಂ ಶಾಂತಿ.